ಆತ್ಮೀಯ ವೀಕ್ಷಕರೇ, ಸ್ವಾರಸ್ಯ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಶ್ರೀ ಗಾನಯೋಗಿ ಸಂಗೀತ ಅಕಾಡೆಮಿ ವತಿಯಿಂದ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಗೌರಿಬಿದನೂರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಪುರಂದರದಾಸರು, ಶ್ರೀ ತ್ಯಾಗರಾಜರು ಮತ್ತು ಡಾಕ್ಟರ್ ಪುಟ್ಟರಾಜು ಗವಾಯಿ ಅವರ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತೀರ್ಥ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಕೆವಿ ಪ್ರಕಾಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀ ಪುರಂದರದಾಸರು ಕನ್ನಡದ ದಾಸ ಸಾಹಿತ್ಯರಲ್ಲಿ ಅಗ್ರಗಣ್ಯ ಕವಿ ಹಾಗೂ ಕರ್ನಾಟಕದ ಸಂಗೀತ ಪಿತಾಮಹರು. ಇವರು ಪುರಂದರ ವಿಠಲ ಅಂಕಿತ ನಾಮದಲ್ಲಿ ಸಾವಿರಾರು ಕೀರ್ತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. ಇವರ ದಾಸ ಸಾಹಿತ್ಯವು ಭಕ್ತಿ, ನೈತಿಕತೆ ಮತ್ತು ಸಾಮಾಜಿಕ ಸುಧಾರಣೆಯ ಸಂದೇಶಗಳನ್ನು ಒಳಗೊಂಡಿವೆ. ಹಾಗೆಯೇ ಶ್ರೀ ತ್ಯಾಗರಾಜರು ಪ್ರಸಿದ್ಧ ಸಂಗೀತಗಾರರು. ಡಾಕ್ಟರ್ ಪುಟ್ಟರಾಜ ಗವಾಯಿ ಅವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿರುತ್ತಾರೆ. ಶಾಲೆಗಳಲ್ಲಿ ಪಠ್ಯೇತರ ವಿಷಯವಾದ ಸಂಗೀತ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ಭಗವಂತನನ್ನು ತಲುಪುವ ಈ ಸಂಗೀತ ಮಾರ್ಗವು ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗ ಎಂದು ತಿಳಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಸಂಗೀತ ಶಿಕ್ಷಕಿ ಆರ್ ಹೆಗಡೆರವರು ಮಾತನಾಡಿ, ಸಂಗೀತವನ್ನು ಪ್ರಾಥಮಿಕ ಹಂತದಲ್ಲಿಯೇ ಕಲಿಸಿದರೆ ಭವಿಷ್ಯದ ದಿನಗಳಲ್ಲಿ ಮಕ್ಕಳು ಉತ್ತಮ ನಾಯಕರಾಗಲು ಉತ್ಕೃಷ್ಟ ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆಂದು ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಗಳಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್, ನಾದಬ್ರಹ್ಮ ಹಂಸಲೇಖ ಶಿಷ್ಯರಾದ ರಾಜಶೇಖರ್ ಮತ್ತು ಅಂಜನಾ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷಿಣಿಯಾದ ಶ್ವೇತಾ, ಅತಿಥಿಗಳಾದ ವಿನೋದ್ ಕುಮಾರ್, ಆನಂದಮ್ಮ, ಶಾಲಾ ಸಿಬ್ಬಂದಿ, ಗಾನಯೋಗಿ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವೀಣೆ, ಕೀಬೋರ್ಡ್ ಹಾಗೂ ವಯಲಿನ್ ಹಾಡುಗಾರಿಕೆಯಲ್ಲಿ ಸುಮಾರು 400 ವಿದ್ಯಾರ್ಥಿಗಳು ಭಾಗವಹಿಸಿ ಆರಾಧನಾ ಮಹೋತ್ಸವವನ್ನು ಯಶಸ್ವಿಯಾಗಿಸಿದ್ದಾರೆ. ವರದಿ ಕೆಜಿ ಭಾಸ್ಕರ್, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.